ಶ್ರೀ ಗುರುಭ್ಯೋ ನಮಃ. ವಾಗರ್ತಾಭಿವ ಸಂಪೃಕ್ತೋ ವಾಗರ್ತಾ ಪ್ರತಿಪಕ್ತಯೇ ಜಗತ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರೋ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ. ಆಗಸ್ಟ್ 8ರಂದು ವರಮಹಾಲಕ್ಷ್ಮಿ ಹಬ್ಬ. ಈ ಹಬ್ಬದ ದಿನ ಕಳಶವನ್ನ ಸ್ಥಾಪನೆ ಮಾಡುವಾಗ ಕಳಶದೊಳಗೆ ಹಾಕುವಂತಹ ದ್ರವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಶುದ್ಧವಾದ ನೀರು ಶುದ್ಧತೆ ಮತ್ತು ಪಾವಿತ್ರತೆಯ ಸಂಕೇತವಾಗಿರುತ್ತದೆ. ಪಂಚಗವ್ಯ ಶುದ್ಧೀಕರಣವಾದ ಶಕ್ತಿಯುಳ್ಳಂಥದ್ದು. ಹಸಿರು ತುಳಸಿ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದದ್ದು. ಸ್ವಲ್ಪ ಚಂದನ ವಾತಾವರಣ ಶುದ್ಧಿಗಾಗಿ, ಸರ್ವವ್ಯಾಧಿ ನಿವಾರಣೆಗಾಗಿ, ಸ್ವಲ್ಪ ಬೆಲ್ಲ, ಎಳ್ಳು, ಧನ ಸಂಪತ್ತಿನ ಆಕರ್ಷಣೆಗಾಗಿ ಒಂದು ಚಿನ್ನದ ನಾಣ್ಯ. ಇಷ್ಟನ್ನು ಕೂಡ ಕಳಶದೊಳಗೆ ಹಾಕಿ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ 108 ಬಾರಿ ಜಪವನ್ನ ಮಾಡಿ ಭಯ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಪೂಜಿಸುವುದರಿಂದ ಯಾವಾಗಲೂ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರುತ್ತಾಳೆ. ಒಂದು ಕಳಶವನ್ನ ಇಡುವಂಥ ಸಂದರ್ಭದಲ್ಲಿ ಅದು ಶಾಸ್ತ್ರಬದ್ಧವಾಗಿ ಇರಬೇಕು. ಒಂದು ಕಳಶವನ್ನು ಇಟ್ಟು ಅದಕ್ಕೆ ಕಳಶದೊಳಗೆ ನೀರನ್ನು ಹಾಕ್ತೀವಿ ಅಂತ ಹೇಳಿದ್ರೆ ಅದು ರಕ್ತವನ್ನು ಇಂಡಿಕೇಟ್ ಮಾಡುತ್ತೆ. ಅದರೊಳಗೆ ಹಾಕುವಂತಹ ಒಂದು ನಾಣ್ಯ ಜೀವವನ್ನು, ಪ್ರಾಣವನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಸುತ್ತುವಂಥ ದಾರ ನರಮಂಡಲವನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಹಚ್ಚುವಂಥ ಸುಣ್ಣ ಮಾಂಸಖಂಡಗಳನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಇಡುವಂತಹ ತೆಂಗಿನಕಾಯಿ ಮುಖ ಮತ್ತು ಜಟೆಯನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಇಡುವಂತಹ 2 ಎಲೆಗಳು ಪಾದವನ್ನು ಇಂಡಿಕೇಟ್ ಮಾಡುತ್ತೆ. ಆದ್ದರಿಂದ ಶಾಸ್ತ್ರಬದ್ಧವಾಗಿ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡೋದ್ರಿಂದ ಮಹಾಲಕ್ಷ್ಮಿ ಯಾವಾಗಲೂ ಕೂಡ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ.